ಹಲೋ ಹಾಯ್ ಫ್ರೆಂಡ್ಸ್. ಕ್ರಿಸ್ಮಸ್ ಹಾಲಿಡೇಸ್ ಇತ್ತಂತ ಅಮ್ಮರ ಮನೆಗೆ ಹೋಗಿದ್ವಿ. ಅಲ್ಲಿ ನನ್ನ ಸೊಸೆ ಹತ್ರ ಆಟ ಆಡ್ತಾ ಇರುವಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ಲು. ಅದನ್ನ ಒಂದು ವಿಡಿಯೋ ಮಾಡಕ್ಕೆ. ನಿಮ್ಮ ಅಮ್ಮ ಹೆಸರೇನು? ನಿಮ್ಮ ಪಪ್ಪ ಹೆಸರೇನು? ನಿಮ್ಮ ತಾತನ ಹೆಸರೇನು? ಅಲ್ಲಿ ಮಿಡಿಗೆ ಶಿಲೆ ಐತಲ್ಲ, ಆ ಮಾಮನ ಹೆಸರೇನು? ಅಜ್ಜಿ ಹೆಸರೇನು? ತಾತನ ಹೆಸರೇನು? ಮತ್ತೆ ದೊಡ್ಡತ್ತೆ ಹೆಸರೇನು? ಪಿನ್ನಿ ಹೆಸರೇನು? ಮಾಮನ ಹೆಸರೇನು? ದಚ್ಚುಮಮ್ಮ. ಮತ್ತೆ ದೊಡ್ಡ ಮಾಮನ ಹೆಸರೇನು? ಹೆಸರೇನು? ಸರಿ, ನನ್ನತ್ತೆ ಆಯ್ತು. ಆಮೇಲೆ ಅವ್ರ ಮನೇಲಿ ಐತಲ್ಲ ಪಿನ್ನಿ, ಆ ಪಿನ್ನಿ ಹೆಸರೇನು? ಆ ಪಿನ್ನಿ ಹೆಸರೇನು? ಮದ್ದನ್ನಿ. ಆ ಮಾಮನ ಹೆಸರೇನು? ನನ್ನ ಮಾಮ. ಮತ್ತೆ ಇನ್ನೊಂದು ಮಾಮ ಐತಲ್ಲ, ನನ್ನ ಮಾಮ ಅಂತ ಕರಿತೀಯಲ್ಲ. ಹೋಗಿದ್ದು ನೆಕ್ಸ್ಟ್ ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬಿಡೋಣ ಅಂತ ಎಲ್ಲ ಹೊರಡ್ತಾ ಇದ್ವಿ. ನನ್ನ ಸೊಸೆನೂ ಸಹ ಎಲ್ಲ ರೆಡಿಯಾಗಿದ್ದಾಳೆ. ಈ ಊರಲ್ಲೇನು ಅಷ್ಟೊಂದು ವೈಕುಂಠ ಏಕಾದಶಿ ಎಲ್ಲ ಹಳ್ಳಿಲೆಲ್ಲ ಮಾಡೋದಿಲ್ಲ. ಚಿಕ್ಕದಾಗಿ ನಾವೇ ಹೂವು ಎಲ್ಲ ತೊಗೊಂಡೋಗಿ ನಾವೇ ಪೂಜೆ ಮಾಡ್ಕೊಂಡು ಬಂದ್ವಿ. ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಾರಮ್ಮಗೆ ಚೆನ್ನಾಗಿ ಪೂಜೆ ಆಗುತ್ತೆ ಹಳ್ಳೀಲಿ. ಅದನ್ನು ಸಹ ಇಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಕಾಯಿ ಪ್ರಸಾದ ಎಲ್ಲ ತೊಗೊಂಡು ತಿಂದ್ಕೊಂಡು ಸೀದಾ ಮನೆಗೆ ಹೊರಡ್ತಾ ಇದ್ದೀವಿ. ಈಗ ಬುಧವಾರನೇ ಹೊಸ ವರ್ಷ ಇರೋದ್ರಿಂದ ಈ ಸತಿ ಎಲ್ಲ ಬೇಗ ಹೊರಡೋಣ ಅಂತಂದು ತುಮಕೂರಿಗೆ ಹೋಗಿಬಿಡೋಣ ಬನ್ನಿ, ಸೆಲೆಬ್ರೇಷನ್ ಅಲ್ಲೇ ಮಾಡೋಣ ಅಂತ ಹೀಗೆ ಹೊರಡ್ತಾ ಇದ್ದೀವಿ. ಅಪ್ಪರ ಅಂಗಡಿ ಅಂತೂ ಹಾಲಿನ ಒಂದು ಸ್ಟೋರ್ ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ. ಅದನ್ನೆಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಎತ್ತಿಟ್ಟು ಹೋಗ್ಬೇಕಂದ್ರೆ ಲೇಟೇ ಆಗೋಯ್ತು. ನಾವು ಹೊರಡೋದೇ ಲೇಟ್ ಆಗಿತ್ತಲ್ವ. 5 ಗಂಟೆ ಆಯ್ತು ನಾವು ಬಿಡೋ ಅಷ್ಟೊತ್ತಿಗೆ. ಇನ್ನು ತುಮಕೂರಲ್ಲಿ ಶಿರಾಗೇಟಲ್ಲಿರೋಂಥ ಸಿಟಿ ಕ್ಲಬ್ ಅಂದರೆ ಅಲ್ಲೇ ಅಕ್ಕರ ಮನೆ ಇರೋದ್ರಿಂದ ಅಲ್ಲೇ ಕ್ಲಬ್ಗೆ ಹೋಗ್ಬಿಟ್ಟು ಈ ಸತಿ ಸೆಲೆಬ್ರೇಟ್ ಮಾಡೋಣ ನ್ಯೂ ಇಯರ್ ಅಂತಂದು ಇಲ್ಲೆಲ್ಲ ಬಂದಿದ್ದೀವಿ. ಒಂದು ಪರ್ಸನ್ಗೆ ಇಷ್ಟು ಅಂತ, ಒಂದು ಕಪ್ಪಲ್ಗೆ ಇಷ್ಟು ಅಂತ ಫೀಸ್ ಇರುತ್ತೆ ಇಲ್ಲಿ. ಅಲ್ಲಿ ಮೊದಲೇ ಹೇಳಿರೋದ್ರಿಂದ ಅಕ್ಕ ಎಲ್ಲ ಎತ್ತಿಟ್ಬಿಟ್ಟಿದ್ರು. ಆಗಲೇ ಬರೋಷ್ಟೊತ್ತಿಗೆ ಆಗಲೇ ಅಕ್ಕರೆಲ್ಲ ಎಂಟ್ರಿ ಆಗಿದ್ರು. ಇನ್ನೂ ಎಂಟ್ರಿ ಆಗ್ತಿದ್ದಂಗೆ ಸ್ನ್ಯಾಕ್ಸ್ ವ್ಯವಸ್ಥೆಯಲ್ಲಿರುತ್ತೆ. ನಾವು ಹೇಳಿದ್ವಿ 8:15ಗೆ ಬರೋ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಎಲ್ಲ ಮುಗ್ದಿತ್ತು. ಡೈರೆಕ್ಟ್ ಬಂದಿದ್ದನ್ನೇ ಊಟಕ್ಕೆ ಬಂದಿದ್ದೀವಿ. ಈಗ ಊಟಕ್ಕೆ ಒಂದು ಕಡೆ ನಾನ್ ವೆಜ್ ಆದರೆ ಒಂದು ಕಡೆ ವೆಜಿಟೇರಿಯನ್ ಇತ್ತು. ನಾನ್ ವೆಜ್ಜಲ್ಲಿ ಮಟನ್ ಬಿರಿಯಾನಿ ಕಬಾಬ್ ಮಾತ್ರ ಇತ್ತಲ್ವ. ಈ ಕಡೆ ವೆಜಿಟೇರಿಯನ್ಗೆ ಬಂದುಬಿಡೋಣ ಅಂತ ಅಲ್ಲಿ ಸ್ವಲ್ಪ ತಿಂದ್ಕೊಂಡು ವೆಜಿಟೇರಿಯನ್ಗೆ ಬಂದ್ವಿ. ಇಲ್ಲಿ ಜಾಮೂನು ಎಲ್ಲ ಥರದ ಐಟಮ್ಸ್ ಇತ್ತಲ್ವ, ನೋಡಿದ್ರಲ್ವ, ರೈಸ್ ಬಾತು ಎಲ್ಲ ಅಲ್ಲೆಲ್ಲ ಸ್ವಲ್ಪ ತಿಂದ್ಕೊಂಡು ಈ ಕಡೆ ಎಲ್ಲ ಕುತ್ಕೊಳ್ಳೋಣ ಅಂತ ಬಂದ್ವಿ. ಈ ಕಡೆ ಎಲ್ಲ ಈ ಥರ ಅರೇಂಜ್ಮೆಂಟ್ ಮಾಡಿದ್ರು ಆರ್ಕೆಸ್ಟ್ರಾ. ಇಲ್ಲಿ ಮ್ಯಾಜಿಕ್ ಮ್ಯಾನ್ ಬಂದಿದ್ದ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಈ ಥರ ಮೊಬೈಲು ಅಡಿಕ್ಟ್ ಆಗಿರ್ತಾರೆ. ಈ ಥರ ಕಾಮಿಡಿ ಮಾಡಿಕೊಂಡು ಮಕ್ಕಳೆಲ್ಲ ಕರ್ಕೊಂಡು ಈ ಥರ ಮಾಡೋದ್ರಿಂದ ಮಕ್ಕಳು ಸಹ ಜಾಸ್ತಿ ಖುಷಿ ಆಗ್ತಾರೆ. ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಹೆಣ್ಮಕ್ಳು ಬಂದು ಡ್ಯಾನ್ಸ್ ಮಾಡೋದು ಅವೆಲ್ಲ ಇದ್ದೇ ಇರುತ್ತೆ ಅಲ್ವಾ. ನೋಡಿ ಎಷ್ಟು ಜನ ಎಲ್ಲ ಕುತ್ಕೊಂಡು ನ್ಯೂ ಇಯರ್ಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಕಡೆ ಅಣ್ಣ ನಾವು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡಿದ್ದೀವಿ ಇಲ್ಲೆಲ್ಲರೂ. ಇನ್ನು ಮ್ಯಾಜಿಕ್ ಮ್ಯಾನ್ದೆಲ್ಲ ಫುಲ್ ಆಗೋ ಅಷ್ಟೊತ್ತಿಗೆ ಮಿನಿಮಮ್ 1 ಅವರ್ ಆಗಿತ್ತು. 12 ಗಂಟೆ ತನಕ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಇನ್ನು ಬಾಯ್ಸ್ ಬಂದಿರ್ತಾರಲ್ಲ, ಅವರು ಸಹ ಶಿವನ್ ಸಾಂಗ್ ಹಾಕ್ಕೊಂಡು ಅವರು ಸಹ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಬಂದಿರೋ ಅಂತ ಹೇಳ್ತೀರಲ್ಲ, ಈ ಸಾಂಗ್ ಎಲ್ಲ ಹಾಕಿದ್ರೆ ಚೆನ್ನಾಗಿತ್ತು. ಆದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಸಾಂಗ್ ಹಾಕಿಲ್ಲ ಇಲ್ಲಿ. ಈ ಹೆಣ್ಮಗಳು ಸಹ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಇನ್ನು ಮಕ್ಕಳೆಲ್ಲ ಸೇರಿಕೊಂಡು 3 ಹೆಣ್ಮಕ್ಳು ಬಂದಿದ್ದರೆ ಅವರು ಸಹ ನಾನೇ ನೀನಂತೆ ಈ ಸಾಂಗು ಅದನ್ನು ಸಹ ಎಲ್ಲ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕಂತೂ. ಒಂದು ಕಪಲ್ಗೆ ಇಷ್ಟು ಅಂತ ಈ ಕ್ಲಬ್ ಒಳಗಡೆ ಇದು ಮಾಡಿದ್ದು. ಈ ಸತಿನೇ ನಾವು ಫಸ್ಟ್ಗೆ ಅಷ್ಟೊಂದು ಇರ್ತಾ ಇರಲಿಲ್ವ. ಈ ಸತಿ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಇನ್ನು ಮಕ್ಕಳೆಲ್ಲ ಬಂದಿದ್ರಲ್ಲ, ಅವ್ರಿಗೂ ಎಲ್ಲ ಸ್ಟೇಜ್ ಹತ್ತಿ ಅವ್ರಿಗೆಲ್ಲ ಒಂದು ಚಾನ್ಸ್ ಕೊಟ್ಟರು ಡ್ಯಾನ್ಸ್ ಮಾಡೋದಕ್ಕೆ ಅಂತೇಳಿ. ಇಲ್ಲಿ ನನ್ನ ಮಗಳು ಮತ್ತು ನನ್ನ ಸೊಸೆ, ನನ್ನ ಮಗ ಎಲ್ಲರೂ ಸಹ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಅವರು ಇದಾಗಿರ್ತಾರಲ್ವ, ಅಂದರೆ ಮೆಂಬರ್ಶಿಪ್ ಆಗಿರ್ತಾರಲ್ಲ ಕ್ಲಬ್ಬಿಂದ, ಅವರು ಸಹ ಎಲ್ಲ ಬಂದು ಅವರು ಸಹ ಸ್ಟೇಜ್ ಹತ್ತಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಆಗಲೇ 12 ಗಂಟೆ ಆಗ್ತಾ ಹತ್ರ ಬರ್ತಾ ಇದೆ ಅನ್ನೋವಾಗ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು. ಇಲ್ಲೆಲ್ಲ ಬಂದ ತಕ್ಷಣ 12 ಗಂಟೆ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ವೆಲ್ಕಮ್ ಟು 2026 ಅಂತಂದು ಪಟಾಕಿಯಿಂದನೇ ಎಲ್ಲ ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಇದು ನಾವೇನೋ ಜೋಡಿಸಿದ್ದಾರೆ ಅಂದ್ಕೊಂಡು ಹೆಸರು ಥರ, ಆದರೆ ಈ ಥರ ಈ ಕಡೆ ನಾವೆಲ್ಲ ನೋಡ್ತಾ ಇದ್ವಿ. ನಾನು ಸಹ ವಿಡಿಯೋ ಮಾಡೋದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ. ಪಟಾಕಿನೂ ಸಹ ಅಷ್ಟೇ ಎಲ್ಲ ಒಂದು ಕಟ್ಬಿಟ್ಟು ಎಲ್ಲ ಫುಲ್ ಒಂದೊಂದೇ ಹೋಗೋ ಥರ ಮಾಡಿದ್ರು. ಅದು ಸಹ ಪ್ಲ್ಯಾನ್ ಚೆನ್ನಾಗಿತ್ತು. ಬಾಕ್ಸ್ ಇಡೋದಕ್ಕಿಂತ ಅದಕ್ಕೆ ಆ ಥರ ಕಟ್ಬಿಟ್ಟು ಮೇಲೆ ಒಂದೇ ಸತಿಯಾಗಿ ಇದಾಗಿ ನೋಡ್ತಾ ಇರ್ಬೋದು. ಅದು ಫುಲ್ ಹತ್ಕೊಂಡು ಒಂದೊಂದೇ ಹೋಗ್ತಾ ಪಟಾಕಿ ಹೆಚ್ಚು ಇವಾಗ ಬರ್ತಾ ಇದೆಯಲ್ವ. ಇದಂತೂ ಕಟ್ಟಿಗೆ ನಾವೇನೋ ಜೋಡಿಸಿದ್ದಾರೆ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಇಲ್ಲಿ. ಇದನ್ನು ಸಹ ನೋಡಿ ಎಷ್ಟು ಥರ ಪಟಾಕಿ ಹೋಗ್ತಾ ಇದೆ. ಈಗ ಫುಲ್
ಡಿಸೈನಾಗಿ ಬರುತ್ತೆ ಅದು. ಫಸ್ಟಿಗೆಲ್ಲ ಈ ಥರ ಕ್ಯಾಂಡಲ್ ಥರ ಹುರ್ಕೊಂಡು ಹೋಗಿಬಿಟ್ಟು ಆಮೇಲೆ ಡಿಸೈನ್ ಕಲರ್ ಲೈಟಾಗಿ ಆಮೇಲೆ ಬರುತ್ತೆ. ಇದೇ ಥರನೇ ಮತ್ತು ಫಾಸ್ಟಾಗಿ ತಿರುಗ್ತಾ ಫುಲ್ಲು ಒಂಥರ ಮಿಂಚ್ ಟೈಪ್ ಬರುತ್ತಲ್ವ, ಆ ಥರನೂ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ನಾವು ಸಹ ಎಂಜಾಯ್ ಮಾಡ್ತಾ ಇದ್ವಿ. ನೋಡಿ ಈಗಾಗಲೇ ಬಿಸಿ ಹಚ್ತೀವಲ್ವ ನಾವು ಹೂಬಾಣ, ಆ ಥರ ಎಲ್ಲ ಇದಾಗ್ತಾ ಇದೆ. ಇದು ಫುಲ್ಲು ಇದು ಒಂದು 5 ನಿಮಿಷನಾದರೂ ಅಂದರೆ 1.5 ನಿಮಿಷ ಅಂತೂ ಫುಲ್ ಆಯಿತು. ನಾನು ಇಲ್ಲಿ 30 ನಿಮಿಷದಲ್ಲೇ ವಿಡಿಯೋ ನೋಡಿಸಿದ್ದೀನಿ. ಇನ್ನು ಅಲ್ಲೆಲ್ಲ ಆದಮೇಲೆ ನ್ಯೂ ಇಯರ್ ಪಾರ್ಟಿ ಅಂತ ಹೇಳಿ ಇಲ್ಲೆಲ್ಲ ಸ್ಟೇಜ್ ಹತ್ತಿ ಅವರೆಲ್ಲ ಮೆಂಬರ್ಶಿಪ್ ಆಗಿರೋಂಥ ಅವರೆಲ್ಲ ಸಹ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹುಡುಗರೆಲ್ಲ ಕೆಳಗಡೆ ಡ್ಯಾನ್ಸ್ ಮಾಡ್ತಾಯಿದ್ರು. ಬ್ಯಾಕ್ಗ್ರೌಂಡಲ್ಲೆಲ್ಲ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ನಾವು ಸಹ ಎಂಜಾಯ್ ಮಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವರ್ಷ ಇದಾಗಿತ್ತು ಫ್ರೆಂಡ್ಸ್ ನ್ಯೂ ಇಯರ್ ಸೆಲೆಬ್ರೇಷನ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನು ಹಬ್ಬ ಎಲ್ಲ ಬಂದಿದ್ರಲ್ಲ, ಹಬ್ಬನ ಜೊತೆ ಎಲ್ಲ ನಾವು ಒಂದೊಂದು ಫೋಟೋ ಹೊಡ್ಸ್ಕೊಂಡ್ಬಿಡೋಣ ಅಂತಂದು ಇಲ್ಲೆಲ್ಲ ಹೊಡ್ಸ್ಕೊಳ್ತಾ ಇದ್ದೀವಿ. ಫೋಟೋ ಎಲ್ಲ ಬಂದಮೇಲೆ ನಾವು ಸಿಂಗಲಾಗಿ ಹೊಡ್ಸ್ಕೊಂಡಿದ್ರೆ ಏನು ಚೆನ್ನಾಗಲ್ವಾ, ಅದಕ್ಕೆ ನಾವು ಸಹ ಒಂದೊಂದು ಫೋಟೋಸ್ ಇರಲಿ ಅಂತಂದು ಸಿಂಗಲಾಗಿ ಹೊಡ್ಸ್ಕೊಳ್ತಾ ಇದ್ದೀನಿ. ಇಲ್ಲಿ ಅಕ್ಕ ಬಾವ ಎಲ್ಲರೂ ಬಂದಿದ್ರಲ್ಲ, ಅವ್ರ ಜೊತೆನೂ ಸಹ ಎಲ್ಲ ಹೊಡ್ಸ್ಕೊಳ್ತಾ ಇದ್ವಿ. ಇನ್ನು ಮಕ್ಕಳೆಲ್ಲ ಇದ್ರಲ್ವ, ಅವರು ನಾವು ಹೊಡ್ಕೊತೀವಿ 4 ಜನ ಅಂತ ಹೇಳಿಬಿಟ್ಟು ಅವರು ಸಹ ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ಎಂಜಾಯ್ ಮಾಡಿದ್ವಿ. ಈ ಸತಿ ನ್ಯೂ ಇಯರ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಇನ್ನು ನೆಕ್ಸ್ಟ್ ಡೇನೇ ಎಲ್ಗಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಗೂ ಹೋಗೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಹತ್ರನೇ ತೋಟ ಇದೆ, ಅಲ್ಲಿಗೆ ಹೋಗ್ಬಿಡೋಣ ಬನ್ನಿ ಅಂತ ಹೋಗ್ತಾ ಇದ್ವಿ. ಅವರೆಲ್ಲ ಆಗಲೇ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಬಿಟ್ಬಿಟ್ಟಿದ್ರು. ಆಲ್ರೆಡಿ ಕೊತ್ತಂಬರಿ ಸೊಪ್ಪೆಲ್ಲ ಕಿತ್ತಿದ್ರು. ನಾಟಿ ಬೀಜ ಆಗಿರೋದ್ರಿಂದ ಅಲ್ಲೊಂದು ಹುಟ್ಕೊಂಡು ಹೂವು ಆಗಿದೆ ಆ ಸೊಪ್ಪೆಲ್ಲ. ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಅಂಕಲ್ನ ಕೇಳಿಬಿಟ್ಟು ಇಲ್ಲೇ ಕಿತ್ಕೊಳ್ತಾ ಇದ್ವಿ. ಹೇಗಿದ್ರು ವೇಸ್ಟ್ ಅಂತಂದರೆ ಅವರು ಎಲ್ಲ ಇನ್ನೇನು ಕಿತ್ಕೊಳ್ಳಲ್ಲ ಅಂತ ಹೇಳಿದರು. ಅಲ್ಲೊಂದು ಇರೋದನ್ನ ನಾನು ನಯನ ಇಬ್ಬರು ಸೇರಿ ಕಿತ್ಕೊಳ್ತಾ ಇದ್ವಿ. ಚೆನ್ನಾಗಿತ್ತು ಸೊಪ್ಪು ಮಾತ್ರ. ಈಗ ಎಲ್ಲ ಬಂದುಬಿಟ್ಟು ದೊಡ್ಡ ಎಲೆದು ಹಾಕ್ತಾರೆ. ಈ ಥರ ಸಣ್ಣ ಎಲೆದು ನಾಟಿದೊಂದು ಸಿಕ್ತರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸಹನು. ಇನ್ನು ನಾವೆಲ್ಲ ಕಿತ್ಕೊಂಡು ಅಕ್ಕ ನಾನು ಎಲ್ಲರೂ ಹೋಗಿದ್ವಲ್ಲ, ಎಲ್ಲ ಕಿತ್ಕೊಂಡು ಬರ್ತಾ ಇದ್ವಿ. ಇನ್ನು ಅಲ್ಲೇ ಪಕ್ಕದಲ್ಲೇ ತೋಟ ಇದೆಯಲ್ವ, ನೋಡ್ಕೊಂಬಿಡೋಣ ಅಂತ ಹೋಗ್ತಾ ಇದೀವಿ. ಈಗ ಇರ್ಬೋದು ಹಲಸಿನ ಗಿಡನ ಅದನ್ನು ಸಹ ಮುಟ್ಟಿ ಎಷ್ಟು ಚಿಕ್ಕದಾಗಿದೆ ಅಲ್ಲ ಅಂತ ಎಂಜಾಯ್ ಮಾಡ್ತಾ ಇದ್ವಿ ನೋಡಿಕೊಂಡು. ಇನ್ನು ಎಲ್ಲ ಫುಲ್ ತೋಟ ಒಂದು ಎಲ್ಲ ತರಕಾರಿನೇ ಹಾಕಿರೋದು. ಒಂದು ಕಡೆ ಹೀರೆಕಾಯಿ ಬಳ್ಳಿ, ಒಂದು ಕಡೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಬೀಜ ಚೆಲ್ಲಿರೋದು, ಸಬ್ಸಿಗೆ ಸೊಪ್ಪು, ಗೆಡ್ಡೆಕೋಸು ಆ ಥರ ಹಾಕಿದ್ರು ಎಲ್ಲ. ಇನ್ನು ಸಬ್ಸಿಗೆ ಸೊಪ್ಪೆಲ್ಲ ಚೆನ್ನಾಗಿತ್ತು. ಕಿತ್ಕೊಡ್ತೀರಾ ಅಂತ ಕೇಳಿದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಈ ಕಡೆ ನಾವು ಬಂದಿದ್ದೀವಿ ಅಂತ ಇವರು ಸಹ ಎಲ್ಲ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇವರು. ಅವ್ರ ಅಮ್ಮ ಬಂದಿಲ್ಲ ಅಂತ ಒದೆ ಕೊಡ್ತೀನಿ ಅಂತ ನನ್ನ ಸೊಸೆನೂ ಸಹ ಇಲ್ಲಿ ಒದೆ ಕೊಡೋಕ್ಕೆ ಬರ್ತಾ ಇದ್ದಾಳೆ ಅವ್ರ ಅಮ್ಮಂಗೆ. ಇನ್ನು ಸಬ್ಸಿಗೆ ಸೊಪ್ಪು ಸಹ ಎಲ್ಲ ಕಿತ್ಕೊಂಡ್ಬಿಟ್ಟು ಒಂದು 3 ಕಟ್ ತೊಗೊಂಡ್ವಿ. 1 ಕಟ್ 20 ರೂಪಾಯಿ ಅಂತ ಹೇಳಿದ್ರು. 3 ಕಟ್ ಕಿತ್ಕೊಂಡ್ವಿ ಅಷ್ಟೇ. 20 ರೂಪೀಸ್ ಸೊಪ್ಪೆಲ್ಲ ತೊಗೊಂಡ್ಬಿಟ್ಟು ಹೋಗೋಣ ಅಂತಂದರೆ ಹೂವಿನ ಬೊಕ್ಕೆ ಟೈಪ್ ಇಟ್ಕೊಂಡ್ಬಿಟ್ಟು ನನ್ನ ಸೊಸೆ ಅವ್ರ ಅತ್ತಿಗೆ ಅವರ ಅಂಟೆ ಆ ಪಿನ್ನಿ ಕೊಡ್ತಾ ಇದ್ದಾಳೆ ಇಲ್ಲಿ. ಅವಳು ಸಹ ಇಸ್ಕೊಂಡು ನಾನು ಕೊಡ್ತೀನಿ ನಿಮಗೆ ಅಂತಂದೇಳಿ ಕೊಡ್ತಾ ಇದ್ಲು. ಇನ್ನು ಸೊಪ್ಪೆಲ್ಲ ತೊಗೊಂಬಂದಿದ್ವಲ್ಲ, ಒಂಚೂರೆಲ್ಲ ಬಿಡಿಸ್ಕೊಂಡ್ಬಿಡೋಣ ಅಂತ ಎಲ್ಲರೂ ಸಹ ಸೇರಿ ಅಕ್ಕರ ಮನೆಯಲ್ಲೇನೋ ಬಂದಿದ್ವಲ್ಲ, ಅಕ್ಕರ ಮನೆಗೆಲ್ಲ ಬಿಡಿಸ್ಕೊಳ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಬಾಯ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.